ಇನ್ನು ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಏಪ್ರಿಲ್ 22ರಂದು ಉಗ್ರರು ಗುಂಡು ಹಾರಿಸಿ 26 ಜನರನ್ನ ಕೊಂದಿದ್ರು. ಅನಂತರದಲ್ಲಿ ಹಲವರು ಗಾಯ ಕೂಡ ಗೊಂಡಿದ್ರು. ದೇಶದ ಜನ ಈಗ ರಕ್ತ ಕುದಿತಾ ಇದೆ. ಆದರೆ ಪಾಕಿಸ್ತಾನದ ಮೇಲೆ ಕಾಂಗ್ರೆಸ್ಗರಿಗೆ ಯಾಕೋ ವಿಪರೀತ ಪ್ರೀತಿ ಇದ್ದ ಕಾಣಿಸ್ತಾ ಇದೆ. ಮೊನ್ನೆ ಸಿಎಂ ಹೇಳಿದ ಹೇಳಿಕೆಯಿಂದ ಟೀಕೆ ಕೂಡ ಆಗಿತ್ತು. ಈಗ ಅಬಕಾರಿ ಸಚಿವ ಆರ್ವಿ ತಿಮ್ಮಾಪುರ್ ಸರ್ತಿ ಧರ್ಮದ ಹೆಸರು ಕೇಳಿ ಗುಂಡಿಕ್ಕಿ ಕೊಂದ್ರು ಅಂದ್ರೆ ನ್ಯಾಯ ಅಂತಾರ, ಎಲ್ಲವನ್ನ ಎಲೆಕ್ಷನ್ ದೃಷ್ಟಿಯಿಂದ ನೋಡಿದ್ರೆ ಸರಿನಾ ಅಂತ ಕೇಳಿದ್ರು. ಇದು ವ್ಯಾಪಕ ಟೀಕೆಗೆ ಗುರಿಯಾಯಿತು. ಈ ಬೆನ್ನಲ್ಲೇ ಪಬ್ಲಿಕ್ ಟಿವಿ ಪ್ರಶ್ನೆ ಮಾಡಿದಾಗ ಸಿಡಿಮಿಡಿಗೊಂಡ್ರು. ಇನ್ನು ಯುದ್ಧ ಬೇಡ ಅನ್ನೋ ವಿವಾದ ವಿಚಾರವಾಗಿ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದು, ಸಿಎಂಗೆ ಹಲವು ಸಚಿವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ 2 ಗುಡಿಸಲು ಸುಟ್ಟು ಅದೇ ಯುದ್ಧ ಅಂತ ಮೋದಿ ಹೇಳ್ತಾರೆ ಅಂತ ಶಾಸಕ ವಿಜಯಾನಂದ ಕಾಶಪ್ಪನವರ್ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರಕ್ಕೆ ಫೇಲ್ಯೂರ್ ಆಗ್ತಕ್ಕಂಥದ್ದು ಬಿಜೆಪಿ ಸರ್ಕಾರದ ಮೊದಲಲ್ಲ. ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯ್ತು, ಪುಲ್ವಾಮಾ ಇದರಲ್ಲಿ ಫೇಲ್ ಆಯ್ತು, ಮತ್ತೆ ಇವಾಗ ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದ್ರು. ಏನ್ ಇದಕ್ಕೆಲ್ಲ ಅಂತಾರೆ? ಅವರೇ ಹೇಳಿದ್ರು ಇವತ್ತು ನನ್ನ ಮಗ ಇವೆಲ್ಲ ಬಿಡಿ, ಇದನ್ನ ಬಿಟ್ಟು ನಾನೇ ಹೇಳ್ತಿದ್ದೀನಿ, ಈಗ ದೇಶದ ಕಡೆ ಗಮನ ಕೊಡಿ, ನಮ್ಮ ಪ್ರಜೆಗಳನ್ನು ಕೊಡಿ. ಮಂಜುನಾಥ್ ರಾವ್ ಭರತ್ ಕೊಲೆ ಮಾಡಿದ್ರು. ಆ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ನವರು ಇರಲಿಲ್ಲ, ಅಲ್ಲಿ ಒಬ್ಬ ಇಂಡಿಯನ್ ಆರ್ಮಿಯವರು. ಈಗ ಬಿಟ್ಬಿಡಿ, ಇವ್ರು ಹೇಳ್ತಾ ಇದ್ದಾರೆ ಬಿಟ್ಬಿಡು, ಜಾಡ್ಸ್ ಓದ್ಬಿಡು. ಇದು ಪ್ರಾಬ್ಲಮ್ ಏನಂದ್ರೆ ಅವ್ರು ಏನು ಮಂತ್ರಿ, ಅಬಕಾರಿ ಗುಂಡಿನ ಮಂತ್ರಿ, ಟಾಕಿಂಗ್ ಅಬೌಟ್ ಗುಂಡು. ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಮನಸ್ಸು ಸ್ಥಿಮಿತದಲ್ಲಿ ಇಲ್ವಾ ನಿಮಗೆ? ಹೇಗೆ ಗುಂಡಿನ ಡಿಪಾರ್ಟ್ಮೆಂಟ್? ನಂಗೆ ಗೊತ್ತಿಲ್ಲ ನಿಮ್ಮ ವೈಯಕ್ತಿಕ ಅಭ್ಯಾಸಗಳೇನಿದೆಯೋ ಇಲ್ವೋ, ನನಗೆ ಸಂಬಂಧವಿಲ್ಲ. ಆ್ಯಕ್ಚುಲಿ ನಾಲಿಗೆ ಬಿಗಿ ಇರಬೇಕು ಲೀಡರ್ಗಳಿಗೆ. ರಾಜಕಾರಣ ಬೇರೆ, ದೇಶದ ವಿಚಾರ ಬಂದಾಗ ಬೇರೆ. ಈ ದೇಶಕ್ಕೊಂದು ಹೊಸ ಕಾನೂನು ಬೇಕು ನನ್ನ ಪ್ರಕಾರದಲ್ಲಿ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಡಿಯಲ್ಲಿ ರಾಜಕಾರಣವನ್ನು ಮಾಡಲು ದೇಶದ್ರೋಹಿ ಹೇಳಿಕೆಗಳನ್ನು ಕೊಡುವವರ ಮನೆಗಳನ್ನು, ಉಗ್ರರ ಮನೆಗಳು ಒಡಿತಿರೋಂಗೆ ಹೊಡಿಬೇಕು. ಎ ಡೇ ಮೇ ಕಮ್ ವೆನ್ ತಿಮ್ಮಾಪುರಸ್ ಹೌಸ್ ಹ್ಯಾಸ್ ಟು ಬಿ ಡೆಮಾಲಿಶ್ಡ್. ಆ ಕಾನೂನು ತರಬೇಕಾಗತ್ತೆ ನನ್ನ ಪ್ರಕಾರದಲ್ಲಿ. ಇದು ಟೂ ಮಚ್ ಆಗ್ತಿದೆ. ಬಿಜೆಪಿಯವ್ರಿಗೂ ಸೇರಿ ಹೇಳ್ತಿರೋದು ನಾನು. ರಾಜಕಾರಣದ ಹೆಸರಿನಲ್ಲಿ ಸೈದ್ಧಾಂತಿಕವಾಗಿ ಒಬ್ಬರನ್ನೊಬ್ಬರು ವಿರೋಧಿಸುವ ನೆಪದಲ್ಲಿ, ಹೀರೋಗಳಂತೆ ಕಂಗೊಳಿಸುವ ಆಸೆಯಲ್ಲಿ ಯಾರನ್ನು ಮೆಚ್ಚಿಸಲು ಹೊರಟಿರುವ ಹೇಡಿಗಳು, ಕುನ್ನಿಗಳಂತೆ ಆಡುವಂಥ ಎಲ್ಲ ರಾಜಕಾರಣಿಗಳ ಮನೆಗಳನ್ನು ಉಗ್ರರ ಮನೆಗಳಂತೆಯೇ ಒಡೆದು ಹಾಕಬೇಕು. ಯಾಕಂದರೆ ಅವರು ದೇಶದ್ರೋಹಿಗಳು. ಆ ಪಟ್ಟಿಗೆ ತಿಮ್ಮಾಪುರ ಹೋಗಬೇಕು ಅಂತ ಆಸೆ ಇದ್ರೆ ಯು ಗೋ, ನೋ ಪ್ರಾಬ್ಲಮ್, ಯು ಗೋ. ನಿಮಗೆ ವಿಟ್ನೆಸ್ ಬೇಕು ಅಂದರೆ ನೆಕ್ಸ್ಟ್ ಟೈಮ್ ನಡೆಯೋವಾಗ ನಿಮ್ಮ ಮನೆಯಿಂದ ಯಾರು ಒಬ್ಬರನ್ನು ಕಳಿಸ್ಕೊಡಿ. ಅವ್ರು ಯಾರು ಗುಂಡು ಹೊಡಿದೇ ಇದ್ರೆ ವಿಟ್ನೆಸ್ ತರಿಸ್ಕೊಡೋಣ, ನೋ ಪ್ರಾಬ್ಲಮ್. ಲಜ್ಗೆಟ್ ಅವ್ರುಗಳೆಲ್ಲ ಮಂತ್ರಿಗಳ ಕೂತ್ಕೋತೀರಿ. ಆಸ್ ದಿಸ್ ಫೆಲೋ ಟು ರಿಸೈನ್ ಅಂಡ್ ಗೆಟ್ ಔಟ್. ವೈ ಈಸ್ ಈ ಸ್ಟಿಲ್ ಎ ಮಿನಿಸ್ಟರ್? ಅವ್ರಿಗೆಷ್ಟು ಹರ್ಟ್ ಆಗ್ತಿರ್ಬೇಕು ಹೊಡೆಸ್ಕೊಂಡು ಬಂದಿರೋರಿಗೆ, ಅಯೋಗ್ಯ ತಗೊಂಬಂದು ಅವ್ರಿಗೆಷ್ಟು ಹರ್ಟ್ ಆಗ್ತಿರ್ಬೇಕು. ಅವತ್ತಿನ ದಿನ ಅಲ್ಲಿ ಇಲ್ಲಿ ಕೂತ್ಕೊಂಡು ಬುರುಡೆ ಬಿಡ್ತಾರೆ ಮಂತ್ರಿಗಳು. ನೆಟ್ಟಿಗೆ ನಿಮ್ಮ ಮಿನಿಸ್ಟ್ರಿನಲ್ಲಿ ಪಾರದರ್ಶಕವಾಗಿ ಮಾಡೋಕ್ಕಾಗಲಿಲ್ಲ. ಇನ್ನು ದ ಸೋ ಕಾಲ್ಡ್ ಅಲಿಗೇಷನ್ ಇಸ್ ಸ್ಟಿಲ್ ಅಲೈವ್. ವೈ ಇಸ್ ಹಿ ಸ್ಟಿಲ್ ಮಿನಿಸ್ಟರ್? He has insulted the everybody, ಇಡೀ ನೇಷನ್. He should be thrown out or fix a case against him and arrest him. ಹಂಗಾರೆ ಬೇರೆಯವ್ರು ಮಾಡಿದ್ರೆ ಮಾಡ್ತೀರಿ, ಪೋಸ್ಟಲ್ಲಿ ಯಾವನಾರು ಒಬ್ಬ ಹಾಕಿಕ್ಬಿಟ್ಟು ಅವನನ್ನು ಅರೆಸ್ಟ್ ಮಾಡ್ತೀರಿ. ಅರೆಸ್ಟ್ ದಿಸ್ ಮಿನಿಸ್ಟರ್ ಹಂಗಾರೀಗ, ಅರೆಸ್ಟ್ ದಿಸ್ ಫೆಲೋ ಫಾರ್ ಇನ್ಸಲ್ಟಿಂಗ್ ದಿ ಡಿಸೀಸ್ಡ್. ಫ್ಯಾಮಿಲಿಗೆ ಮಾಡ್ತಾರ ಅವಮಾನ ಅಲ್ಲ? ಏನು ನಾನ್ಸೆನ್ಸ್ ಇದು, ಟೂ ಮಚ್ ಇದು. ಕ್ರಿಟಿಸೈಸ್ ಮಾಡೋದು ಬೇರೆ, ರಾಜಕಾರಣದಲ್ಲಿ ಅದು ಬೇರೆ ವಿಚಾರ. ಬಟ್ ಈ ಫ್ಯಾಮಿಲಿಗೆ ಏನು ಗೊತ್ತಿತ್ತು ರಾಜಕಾರಣ? ಫ್ಯಾಮಿಲಿಗೆ ಸಂಬಂಧ ಅಲ್ರಿ, ಅವ್ರು ಹೇಳಿಲ್ಲ. ಅವ್ರು ಹೇಳಿದ್ದನ್ನು ನಾವು ಹೇಳ್ತೀವಿ. ನಾವು ಹುಟ್ಟಿಸ್ಬಿಟ್ಟು ಹೇಳಿದ್ವಾ? ಇದು ಯಾರು ನಾವು ಹುಟ್ಟಿಸಿದ್ವಾ? ಇನ್ನು ವಿಜಯಾನಂದ ಕಾಶಪ್ಪನವ್ರೆ, ಹಣೆ ಬರ ಚೆಚ್ಕೋಬೇಕು ಇಂಥವ್ರ ಹತ್ರ. ಫಸ್ಟ್ ಆ ಸ್ವಾಮೀಜಿ ಹತ್ರ ಇರೋದನ್ನ ಸರಿ ಮಾಡ್ಕೊಳಪ್ಪ, ಆಮೇಲೆ ನೋಡೋಣ ನೀನು ದೇಶದ ವ್ಯವಹಾರಕ್ಕೆ ಬರುವಂತೆ. ಇದನ್ನೇ ಯುದ್ಧ ಅಂತ ಇದನ್ನೇ ಇನ್ನು ಗುಡ್ಸ್ಕೊಂಡು ಅಲ್ಲಾಡ್ಸಕ್ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ. ಇಲ್ಲಿ ದೊಡ್ಡ ಯುದ್ಧದ ವಿಚಾರ. ನೀವು ಬಿಡಪ್ಪ, ಸುಮ್ಮನೆ ಲೋಕಲಿ ಸೆಟ್ಲ್ ಮಾಡ್ಕೊಳ್ಳಿಪ್ಪ, ಆಮೇಲೆ ನೋಡೋಣ ಮಿಕ್ಕಿದ್ದನ್ನು. ಎಸ್
ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿದ ಮತ್ತೊಂದು ವಿಡಿಯೋ ಈಗ ಲಭ್ಯವಾಗಿದೆ. ಗುಜರಾತ್ನ ಅಹಮದಾಬಾದ್ನ ಪ್ರವಾಸಿಗ ರಿಷಿ ಭಟ್ ಅನ್ನೋರ ಜಿಪ್ ಲೈನ್ನಲ್ಲಿ ಹೋಗ್ತಾ ಇದ್ರು. ಸೆಲ್ಫಿ ವಿಡಿಯೋ ಮಾಡ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಗುಂಡಿನ ದಾಳಿಯಾಗಿದೆ. ಗುಂಡಿನ ಸದ್ದು ಕೂಡ ಕೇಳಿಸುತ್ತೆ. ಅದರಲ್ಲಿ ಪ್ರವಾಸಿಗ ಹೋಗ್ತಿರುವಾಗಲೇ ಜನ ದಿಕ್ಕಾಪಾಲಾಗಿ ಹೊಡ್ತಾರೆ. ಆ ನಡುವಲ್ಲಿ ಹೆಣವೊಂದು ಉರುಳಿಬೀಳುತ್ತೆ. ಇನ್ನು ಉಗ್ರರು ಹಿಂದೂನಾ ಮುಸ್ಲಿಮಾ ಅಂತ ಧರ್ಮ ಕೇಳ್ತಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಜಟಾಪಟಿ ಜೋರಾಗಿದೆ. ಈ ಬಗ್ಗೆ ಸ್ವತಃ ಸಂತ್ರಸ್ತರೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ತಿಮ್ಮಾಪುರ್ ಒಂದ್ಸರಿ ಕೇಳಿಸ್ಕೊಳ್ಳಿ. ಸಪರೇಷನ್ ಏನಾದ್ರು ಮಾಡಿದ್ರ ಮೇಡಮ್? ನನಗಾಗ್ಲಿ ಅವರಿಗಾಗ್ಲಿ ಮಾಡಿಲ್ಲ. ಬಟ್ ಬೇರೆಯವರೆಲ್ಲ ಹೇಳಿದ್ ಹೌದು. ನಮಗಲ್ಲಿ ಸಿಕ್ಕಿದ್ರಲ್ಲ ಅವರೆಲ್ಲ ಹೇಳಿದ್ ಹೌದು. ಹೋಟೆಲ್ ಅಲ್ಲಿ ಮಾಡಿದಾಗ ಹಿಂದೂ ಮುಸ್ಲಿಂ ಅಂತ ಸಪರೇಷನ್ ಮಾಡಿದ್ದು ಹೌದು. ಧರ್ಮ ಕೇಳಿ ಹೇಳಿದ್ದೀವಿ. ಈ ತಿಮ್ಮಾಪುರ ಅನ್ನೋ ವ್ಯಕ್ತಿನ ತಗೊಂಡೋಗ ಅಲ್ಲೊಂದು 2 ದಿನ ಬಿಟ್ಟು ಬರಬೇಕು ನನ್ನ ಪ್ರಕಾರದಲ್ಲಿ. ಇವಾಗ್ಲಾ ಸರ್? ಈಗಲ್ಲ, ಇನ್ಯಾವ್ದಾರು ಗುಡ್ಡೋಡಿಯೋ ಟೈಮಲ್ಲಿ. ಈಗ ಆ ಮಗು ಯಾರು ಹೇಳ್ಕೊಟ್ಟಿರ್ತಾರೆ ಸರ್? ಒಳಕತ್ತಾಯ್ತು. ಯಾಕೆ ಸರ್? ಮೋದಿ ಅವ್ರೆಲ್ಲ ಹೇಳ್ಕೊಡ್ತಾರೆ. ಫೋನ್ ಮಾಡಿ ಹೇಳ್ಕೊಟ್ಟು. ಅದನ್ನ ಅವ್ರು ಕೇಳೋ ಮನಸ್ಥಿತಿಯಲ್ಲಿ ಇರ್ತಾರೆ ಸರ್. ಅವ್ರ ಮನೇಲಿ ನೋವು ಇರುತ್ತೆ. ರಾಜಕಾರಣಕ್ಕೆ ಅವ್ರಿಗೆ ಅವೆಲ್ಲ ಹೇಳ್ಬೇಡ್ರಿ. ನಾವು ಹೇಳ್ತಾ ಇದ್ದೀವಿ ರೀ. ನಾವು ಹೇಳೋದ್ಮೇಲೆ ಒಪ್ಕೋಬೇಕು ನೀವು ಅಷ್ಟೇ. ಮೋದಿ ಹೇಳ್ಕೊಟ್ಟು ಫೋನ್ ಮಾಡೋದು. ಸತ್ಯ ಹೇಳೋದೇ ಇಲ್ಲ, ಇದೆ ಅವರೇ ಹೇಳ್ಕೊಟ್ರದು. ಇದೆಲ್ಲ ಪಿತಾಪತಿ. ಇದು RSS ಹೇಳ್ಕೊಟ್ಟಿದ್ದು. ಆಯ್ತಾ? ನೆಕ್ಸ್ಟ್ ಅದು ಹೇಳ್ತೀವಿ. ಏನು ಮಾಡ್ಕೊತೀರಿ ನೀವು? ಇದು RSS ಹೇಳ್ಕೊಟ್ರದು ಅಂದ್ಬಿಡ್ತೀವಿ. ಅದಕ್ಕೆ ಏನು ಮಾಡ್ತೀರಿ ಈಗ? ಇದನ್ನಲ್ವಾ ಸರ್ ರಾಜಕಾರಣ ಅನ್ಬೇಕು? ಅಲ್ಲ, ರಾಜಕಾರಣ ಅಲ್ಲ. ಇದು ದೇಶಭಕ್ತಿ, ಅಯೋಗ್ಯರ ದೇಶಭಕ್ತಿ. ಕಚಡಗಳನ್ನು ಇನ್ನೂ ಸಾಕ್ತಾ ಇರುವಂಥ ನಮ್ಮಂಥ ದೌರ್ಭಾಗ್ಯವಂತರ ನಾಡಿನಲ್ಲಿರಬೇಕಾದಂಥ ಬದುಕು ನಮ್ದಿದು. ಇಂಥವ್ರ ಜೊತೆ ಬದುಕಬೇಕಲ್ಲ. ದಿಸ್ ಮಿನಿಸ್ಟರ್ ಐದರ್ ಯು ಅಪಾಲಜೈಸ್. ನನಗೆ ನಿಮ್ಮ ರಾಜಕಾರಣದ ಬಗ್ಗೆ ಯಾವಿದೂ ಇಲ್ಲ, ನನಗೆ ಸಂಬಂಧ ಇಲ್ಲ. ಮೃತಪಟ್ಟವರ ಕುಟುಂಬಕ್ಕೆ ಮರ್ಯಾದೆ ಕೊಡಬೇಕು ಅಂತ ಏನಾದ್ರು ಈ ಮಂತ್ರಿಗೆ ಜ್ಞಾನ ಇದ್ದರೆ, ಅವರ ಕುಟುಂಬಕ್ಕೆ ಆಗಿರೋ ನೋವನ್ನು ವಾಪಸ್ ತಂದು ಕೊಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಅಟ್ಲೀಸ್ಟ್ ಇಷ್ಟಾದರೂ ನಾವು ಅವ್ರ ಜೊತೆ ನಿಲ್ಲಬೇಕು ಅನ್ನೋಂಥ ಪರಿಜ್ಞಾನ ಇದ್ದರೆ, ಬ್ರೈನ್ ಇದ್ದರೆ, ಮರ್ಯಾದೆ ಇದ್ದರೆ, ಲಜ್ಜೆ ಇದ್ದರೆ, ನಾಚಿಕೆ ಇದ್ದರೆ, ಅಪ್ಪ ಅಮ್ಮ ನನಗೂ ಇದ್ದಾರೆ ಆ ಮಕ್ಕಳಿಗಿದ್ದಂಗೆ ಅಂತ ನಿಮ್ಗೆ ಅನಿಸಿದ್ರೆ, ಕುಟುಂಬ ನನಗೂ ಇದೆ ಅವ್ರಿಗೆ ಪಾಪ ಕುಟುಂಬ ಹೊಟ್ಟೋಯ್ತಲ್ಲ ಅಂತ ಅನಿಸಿದ್ರೆ, ಸಿಕ್ ಎನ್ ಅಪಾಲಜಿ. ಅದರ್ವೈಸ್ ಯು ಆರ್ ಅನ್ಫಿಟ್ ಟು ಬಿ ಎ ಮಿನಿಸ್ಟರ್. ಸಿಟ್ಟು ಮಾಡ್ಕೊಳ್ತಾರೆ ಸರ್. ಸಿಟ್ಟು ಮಾಡ್ಕೊಂಡ್ರೆ ನಾನು ಇಂಥ 1000 ಸಿಟ್ಟು ನೋಡಿದ್ದೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೃಪೆ. ನಾವು 1000 ನೋಡಿದ್ದೀವಿ ಇಂಥ ಕಪ್ಪು ಬಾವುಟ. ನಾನು 1000 ನೋಡಿದ್ದೀನಿ ಇಂಥ ಮಂತ್ರಿಗಳ ದಿಮಾಕು ಆಟಾಟೋಪನ. ಎಸ್